ನಿಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಹಾಯ್ ಹೆಲ್ಲೋ ಜಾಬ್ಸ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾವು ಇವತ್ತು KPSCಯಲ್ಲಿ ಗ್ರೂಪ್ ಸಿ HK ರಿಕ್ರೂಟ್ಮೆಂಟ್ 2024 ಅಪ್ಲಿಕೇಶನ್ ಫಾರ್ 97 ಪೋಸ್ಟ್ ಇಲ್ಲಿ ನೋಡುತ್ತಿದ್ದೇವೆ. ನೇಮ್ ಆಫ್ ಪೋಸ್ಟ್ KPSC ಗ್ರೂಪ್ ಸಿ HK ಆನ್ಲೈನ್ ಫಾರ್ಮ್ 2024 ಲೇಟೆಸ್ಟ್ ಅಪ್ಡೇಟ್ ಇಲ್ಲಿ ನೀವು ನೋಡ್ಬೋದು. 29/4/2024 ಲೇಟೆಸ್ಟ್ ಅಪ್ಡೇಟ್ ಅನ್ನೋರು ಕೊಟ್ಟಿದ್ದಾರೆ. ಟೋಟಲ್ ವೇಕೆನ್ಸೀಸ್ ಇಲ್ಲಿ 97 ವೇಕೆನ್ಸೀಸ್ ಇದೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ನೀವು ನೋಡ್ಬೋದು. ಅಪ್ಲಿಕೇಶನ್ ಫೀಸು ಜನರಲ್ ಅವರಿಗೆ 600 ರೂಪೀಸ್ ಇದೆ, ಹಾಗೂ 2A 2B 3A ಆ್ಯಂಡ್ 3B ಅವರಿಗೆ 300 ರೂಪೀಸ್ ಇದೆ, ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ 50 ರೂಪೀಸ್ ಇದೆ, ಆ್ಯಂಡ್ SC ST ಕ್ಯಾಟಗರಿ 1 PW ಅವರಿಗೆ ಏನೂ ಪೇಮೆಂಟ್ ಇಲ್ಲ, ಫ್ರೀ ಇದೆ ಅವರಿಗೆ ಆನ್ಲೈನ್ ಅಪ್ಲಿಕೇಶನ್ ಮಾಡೋಕ್ಕೆ. ನೀವು ಇದನ್ನ ಪೇಮೆಂಟು ಆನ್ಲೈನ್ ಅಪ್ಲಿಕೇಶನ್ ಥ್ರೂ ಮಾಡ್ಬೋದು. ರೂಪೇಯಿಂದ UPI ಇಂದ ಭೀಮಿಂದ ಮಾಡ್ಬೋದು. ನೀವು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇಂಪಾರ್ಟೆಂಟ್ ಡೇಟ್ಸು ಸ್ಟಾರ್ಟಿಂಗ್ ಡೇಟ್ ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು 29/4/2024 ಇದೆ, ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ನೋಡ್ಬೋದು 28/5/2024. ಏಜ್ ಲಿಮಿಟ್ ಕೂಡ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 18 ಇದೆ, ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಫಾರ್ ಜನರಲ್ ಅವರಿಗೆ 35 ಇಯರ್ಸ್ ಇದೆ, ಹಾಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಫಾರ್ ಕ್ಯಾಟಗರಿ ಲಿಮಿಟ್ 2A 2B 3A ಆ್ಯಂಡ್ 3B ಅವರಿಗೆ 38 ಇಯರ್ಸ್ ಇದೆ, ಹಾಗೂ ಮ್ಯಾಕ್ಸಿಮಮ್ ಏಜ್ ಫಾರ್ SC ST ಕ್ಯಾಟಗರಿ ಅವರಿಗೆ 40 ಇಯರ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು ಕ್ಯಾಟಗರಿ ವೈಸ್ ನಿಮ್ದು ಯಾವ್ದಾದ್ರು ನೀವು ಇಲ್ಲಿ ನೋಡ್ಕೋಬಹುದು. ವೇಕೆನ್ಸಿ ಡೀಟೇಲ್ಸ್ ನಾವಿಲ್ಲಿ ನೋಡೋಣ. ಈಗ ವೇಕೆನ್ಸಿ ಡೀಟೇಲ್ಸು ಗ್ರೂಪ್ ಸಿ 97 ಪೋಸ್ಟ್ ಇದೆ. ಜೂನಿಯರ್ ಇಂಜಿನಿಯರ್ 0 ಪೋಸ್ಟ್ ಇದೆ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಜೂನಿಯರ್ ಇಂಜಿನಿಯರ್ ಅವರಿಗೆ ಇಲ್ಲಿ 5 ಪೋಸ್ಟ್ ಇದೆ. ನೀವು ಇಲ್ಲಿ ನೋಡ್ಬೋದು. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅವರಿಗೆ ಯಾರು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ರೆ ನಿಮಗೆ ಇಲ್ಲಿ 5 ಪೋಸ್ಟ್ ಇದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಅವರಿಗೆ 7 ಪೋಸ್ಟ್ ಇದೆ, ಹಾಗೂ ಜೂನಿಯರ್ ಸಿವಿಲ್ ಅವರಿಗೆ 8 ಪೋಸ್ಟ್ ಇದೆ. ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಇಲ್ಲಿ ನೋಡ್ಬೋದು. ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ನೀವು ನೋಡ್ಬೋದು 20 ಪೋಸ್ಟ್ ಇದೆ. ಇಲ್ಲಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅವ್ರಿಗೆ ಡಿಪ್ಲೊಮಾ ಮುಗಿಸಿದವರಿಗೆ ಎಲೆಕ್ಟ್ರಿಕಲ್ 1 ಪೋಸ್ಟ್ ಇದೆ. ವಾಟರ್ ಸಪ್ಲೈಯರ್ 4 ಪೋಸ್ಟ್ ಇದೆ. SSLC ಹಾಗೂ ITI ಮುಗಿಸಿರ್ಬೇಕು. ರಿಲೆವೆಂಟ್ ಟ್ರೇಡಲ್ಲಿ ನೀವು ಮುಗಿಸಿರ್ಬೇಕು. ಇಲ್ಲಿ ವಾಟರ್ ಸಪ್ಲೈಯರ್ ಇಲ್ಲಿ ನೋಡ್ಬೋದು 5 ಪೋಸ್ಟ್ ಇದೆ. ಯಾರು 10 ಮುಗಿಸಿದ್ದೀರಾ ಹಾಗೂ ITI ಮುಗಿಸಿದ್ರೆ ನೀವು ಇಲ್ಲಿ ಇದನ್ನ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ 28 ಪೋಸ್ಟ್ ಇದೆ. ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ 11 ಪೋಸ್ಟ್ ಇದೆ ಇಲ್ಲಿ, ಹಾಗೂ ಮತ್ತು ಅಸಿಸ್ಟೆಂಟ್ ಲೈಬ್ರರಿಯನ್ಗೆ 8 ಪೋಸ್ಟ್ ಇದೆ. ನೀವು ಇದಕ್ಕೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಈ 2 ಪೋಸ್ಟ್ ಅಪ್ಲೈ ಮಾಡೋಕ್ಕೆ ನಿಮಗೆ 10th ಮುಗಿಸಿರಬೇಕು, ಹಾಗೂ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇನ್ಸ್ಪೆಕ್ಟರ್ ಡಿಪ್ಲೊಮಾ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ. ಅಸಿಸ್ಟೆಂಟ್ ಲೈಬ್ರರಿಗೆ 8 ಪೋಸ್ಟ್ ಇದೆ. ಇದಕ್ಕೆ ನೀವು ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಮುಗಿಸಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದರ ನೋಟಿಫಿಕೇಷನ್ ಲಿಂಕನ್ನು ಕೊಡ್ತೇನೆ, ಹಾಗೂ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸ್ನೇಹಿತರೆ. ನೀವು ಇಲ್ಲಿ ಇದನ್ನ ಹೋಗಿ ಅಪ್ಲೈ ಮಾಡ್ಬೋದು, ಹಾಗೂ ಡೌಟ್ ಇದ್ದರೆ ನಿಮ್ಮ ಡೌಟ್ನ ನೋಟಿಫಿಕೇಷನ್ ಓದೋ ಮುಖಾಂತರ ನೀವು ಇದನ್ನ ಕ್ಲಿಯರ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಇದನ್ನ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು.